ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ವಾಕ್ಯ ಆಲಿಸುತ್ತಿರುವ ನಿಯೋಗವನ್ನು ಸಮರ್ಪಿಸಿ ಪ್ರಾರ್ಥಿಸುವ ನಿಮ್ಮೆಲ್ಲರಿಗಾಗಿ ಈ ಧ್ಯಾನ ಮಂದಿರದಲ್ಲಿ ವಿಶೇಷವಾಗಿ ಪ್ರಾರ್ಥಿಸುತ್ತಿದ್ದೇವೆ. ಈ ತಿಂಗಳು ಪ್ರತ್ಯೇಕವಾಗಿ ಪ್ರಾರ್ಥಿಸುವುದು ವಿವಾಹ ಆಗದೆ ಇರುವವರಿಗಾಗಿ. ಅದರೊಂದಿಗೆ ನಮ್ಮ ಪ್ರತ್ಯೇಕ ನಿಯೋಗವನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ದೇವರು ಅನುಗ್ರಹಿಸಿ ಒಳ್ಳೆಯ ಒಂದು ಉತ್ತರವನ್ನು ನೀಡುತ್ತಾರೆ. ಹಾಲೆಲೂಯಾ. ದೇವರ ಚಿತ್ತದ ಪ್ರಕಾರ ನಮ್ಮ ಜೀವನದಲ್ಲಿ ನಡೆಯಲಿ. ಆಮೇನ್. ದೇವರ ಅನುಗ್ರಹ ಬರುವ ದಾರಿಯನ್ನು ಎಲ್ಲರೂ ಸಹ ಅರ್ಥ ಮಾಡಿಕೊಳ್ಳಬೇಕೆಂದಿಲ್ಲ. ಪ್ರತಿನಿತ್ಯ ದೇವರ ವಾಕ್ಯ ಆಲಿಸುವುದು ದೇವರ ಅನುಗ್ರಹ ಕೃಪೆ ಬರುವ ದಾರಿಯಾಗಿದೆ. ಹಾಲೆಲೂಯಾ. ಒಂದೊಂದು ದಿನ ತಪ್ಪದೆ ದೇವರ ವಾಕ್ಯವನ್ನು ಆಲಿಸುವಾಗ ನಮ್ಮ ಜೀವನದಲ್ಲಿ ಅದ್ಭುತಗಳ ಸುರಿಮಳೆ ಸುರಿಯಲ್ಪಡುತ್ತದೆ. ಆಮೇನ್. ಇಂದಿನ ದೇವರ ವಾಕ್ಯ 2 ಸಾಮುವೇಲ್ 6ನೇ ಅಧ್ಯಾಯ 10ರಿಂದ 12ರವರೆಗೆ ವಾಕ್ಯವನ್ನು ನಮಗೆ ಆಲಿಸೋಣ. ಅದನ್ನು ದಾವಿದ ನಗರಕ್ಕೆ ತರಲೊಲ್ಲದೆ ಗತ್ ಊರಿನ ಒಬೇದೋಮನ ಮನೆಗೆ ಕಳಿಸಿದನು. ಸರ್ವೇಶ್ವರನ ಮನುಷ್ಯ ಗತ್ ಊರಿನ ಒಬೇದೋಮನ ಮನೆಯಲ್ಲಿ 3 ತಿಂಗಳು ಇತ್ತು. ಆ ಅವಧಿಯಲ್ಲಿ ಸರ್ವೇಶ್ವರ ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿದರು. ಹೀಗೆ ಸರ್ವೇಶ್ವರ ತಮ್ಮ ಮಂಜೂಷದ ಕಾರಣ ಒಬೇದೋಮನನ್ನು ಅವನಿಗಿರುವ ಎಲ್ಲವನ್ನು ಆಶೀರ್ವದಿಸಿದ್ದಾರೆಂಬ ವರ್ತಮಾನ ದಾವಿದನಿಗೆ ಮುಟ್ಟಿತು. ಅವನು ಹೋಗಿ ಒಬೇದೋಮನ ಮನೆಯಲ್ಲಿದ್ದ ದೇವರ ಮಂಜೂಷವನ್ನು ಉತ್ಸವದಿಂದ ದಾವಿದ ನಗರಕ್ಕೆ ತಂದನು. ಪ್ರಿಯರೇ, ದೇವರ ಮಂಜೂಷದ ಬಗ್ಗೆ ದಾವಿದನ ಒಂದು ಅನುಭವದ ಕುರಿತು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದೆವು. ಪ್ರಿಯರೇ, ದೇವರ ಮಂಜೂಷ ಇದ್ದ ಆ ಮನೆಯನ್ನು ಅದ್ಭುತವಾಗಿ ದೇವರು ಅನುಗ್ರಹಿಸಲು ಸಹಾಯ ಮಾಡಲು ಪ್ರಾರಂಭಿಸಿದರು. ಹಾಲೆಲೂಯಾ. ಪ್ರಿಯರೇ, ಇಂದು ಆಲಿಸುವ ವಾಕ್ಯ ನಮ್ಮ ಮೇಲೆ ಅನುಗ್ರಹವಾಗಿ ಸುರಿಯಲ್ಪಡಲಿ. ಪ್ರತಿನಿತ್ಯ ಆಲಿಸುವ ವಾಕ್ಯವನ್ನು ವಿಶ್ವಾಸದಿಂದ ಸ್ವೀಕರಿಸಿ ಹೃದಯದಲ್ಲಿ ಪ್ರತಿಷ್ಠಾಪಿಸೋಣ. ದೇವರ ಮಂಜೂಷ ಒಬೇದೋಮನ ಮನೆಯಲ್ಲಿ ಕುಟುಂಬದಲ್ಲಿ ಬಂದಾಗ ದೇವರು ಅವನ ಕುಟುಂಬವನ್ನು, ಅವನ ಸರ್ವವನ್ನು ಅನುಗ್ರಹಿಸಲು ಪ್ರಾರಂಭಿಸಿದರು. ಹಲ್ಲೆಲೂಯಾ. ಪ್ರಿಯರೇ, ಇದಾಗಿದೆ, ಇಂದಿಗೂ ಸಂಭವಿಸುವುದು. ದೇವರ ವಾಕ್ಯವನ್ನು ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಿಶ್ವಾಸದಿಂದ ಸ್ವೀಕರಿಸುವಾಗ ನಾವು ಸಹ ಅನುಗ್ರಹಿಸಲ್ಪಡುತ್ತೇವೆ. ಆಮೇನ್. ಪ್ರಿಯರೇ, ನಮಗೂ ದೇವರ ವಾಕ್ಯವನ್ನು ದಾವಿದನ ತರ ಸಂತೋಷ, ವಿಶ್ವಾಸದಿಂದ, ಉತ್ಸವದಿಂದ ಸ್ವೀಕರಿಸೋಣ. ಹಾಗೂ ನಮ್ಮ ಕುಟುಂಬ ಅನುಗ್ರಹಿಸಲ್ಪಡಲು ಅದು ಕಾರಣವಾಗುತ್ತದೆ. ಹಲ್ಲೆಲೂಯಾ. ಆಮೇನ್. ಪ್ರಿಯರೇ, ಇಂದಿನ ವಾಕ್ಯದಲ್ಲಿ ನಾವು ಸ್ವೀಕರಿಸುವುದು ದೇವರ ವಾಗ್ದಾತ ವಾಕ್ಯವಾಗಿದೆ. ನಮ್ಮಲ್ಲೂ ನಮ್ಮ ಕುಟುಂಬದಲ್ಲೂ ಜೋಪಾನ ಮಾಡಬೇಕಾಗಿದ್ದು ದೇವರ ವಾಕ್ಯವಾದ ಮಂಜೂಷವನ್ನಾಗಿದೆ. ಹಲ್ಲೆಲೂಯಾ. ಅದನ್ನು ವಿಶ್ವಾಸದಿಂದ ಸ್ವೀಕರಿಸುವಾಗ ಅದು ನಮ್ಮ ಜೀವನದಲ್ಲಿ ಅದ್ಭುತವಾಗುತ್ತದೆ. ಆಮೇನ್. ನಮಗೆ ವಿಶ್ವಾಸಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.